ಈಗಷ್ಟೇ ಬಂದೋದ್ರು ಒಬ್ರು ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್. ಯಾರು ನಮ್ಮ ಮನೆಯವರು. ಯಾರು ನಿಮ್ಮ ನಾನೇ ರೆಡಿ ಮಾಡಿದ್ದು. ನೀವೇ ರೆಡಿ ಮಾಡಿದ್ದ? ನಾವು ಕೇಳಿದ್ವಿ ಯಾರು ರೆಡಿ ಮಾಡಿದ್ದು ಅಂತ. ಎಲ್ಲರೂ ಬ್ಲಾಕ್ ಲೇಡಿನ ಮನೆಗೆ ಕರ್ಕೊಂಡು ಹೋಗ್ತಾರೆ, ಇವತ್ತು ಬ್ಲಾಕ್ ಪರ್ಸನ್ ನಾನು ಕರ್ಕೊಂಡು ಹೋಗ್ತೀನಿ. ಹೌದಾ? ನಾನು ಬಂದ ತಕ್ಷಣ ನೋಡಿದೆ ಒಬ್ರು ಇದಾರಲ್ಲ ಆಲೋಕೆ ಜೊತೆ ಬಂದಿದ್ದಾರೆ. ದೆನ್ ವೇರ್ ಈಸ್ ಮರ್ಮೇಡ್ ಅಂತ ನೋಡ್ತಿದ್ವಿ. ಹುಡುಗಿಯರು ಸ್ವಲ್ಪ ಲೇಟ್ ಆಗಿ ಬರಬೇಕು. ಏನಾದ್ರದ್ದು ಹುಡುಗರು ಹೆಂಗ್ ಬಂದ್ರು ಅಷ್ಟಕ್ಕಷ್ಟೇ ನೋಡೋದು, ನಾವು ಹೆಂಗ್ ಬಂದ್ರು ಸ್ವಲ್ಪ ಜಾಸ್ತಿ ನೋಡ್ತಾರಲ್ಲ ಅದಕ್ಕೆ ರೆಡಿ ಆಗ್ಬರ್ತೀವಿ. ಶ್ವೇತಾ ಪ್ರಸಾದ್ ಅವ್ರು ಮಾತಾಡೋದ್ರಲ್ಲಿ ಒಂದು ಸ್ವಲ್ಪ ಉತ್ತರ ಕರ್ನಾಟಕ ಸ್ಲ್ಯಾಂಗ್ ಇಲ್ವಾ? ಹೌದಾ? ಇರ್ಬೋದು. ಮಲೆನಾಡು ಉತ್ತರ ಕರ್ನಾಟಕ ಎರಡು ಫ್ಯೂಷನ್. ಹೌದು. ಬಟ್ ವಾಟ್ ಈಸ್ ಒನ್ ಆಫ್ ದ ಬೆಸ್ಟ್ ಬ್ಯೂಟಿ ಸೀಕ್ರೆಟ್ ಟಿಪ್ಸ್ ಫಾರ್ girls? Beauty secrets, girls, please choose the right person to marry. So DNA matters, genetics matters. Oh my god. Okay, ನಿಮಗೆ ರೀಸೆಂಟ್ ಡೈಲಾಗ್ ಯಾವ್ದು ನೆನಪಿದೆ? ಎನಿ ವಿಚ್ ಇಸ್ ಯುವರ್ ಫೇವರೇಟ್ ಡೈಲಾಗ್? ನನಗೆ ನಮಗೋಸ್ಕರ ಕಾಟೇರ ಮೂವಿನು ನಾನು ಮಾಡಿದ್ದೆ ರೀಸೆಂಟ್ ಆಗಿ. ಅದರಲ್ಲಿ ಕುಮಾರ್ ಗೋವಿಂದ್ ಅವ್ರದ್ದು ಡೈಲಾಗ್ ಇದೆ. ಅಂದ್ರೆ ದರ್ಶನ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡುವಾಗ ಇಷ್ಟೊಂದೆಲ್ಲ ಪ್ರಾಣ ಕೊಟ್ಟು ಸೇವ್ ಮಾಡಕ್ ಟ್ರೈ ಮಾಡ್ತಿದ್ರಲ್ಲ, ಯಾರು ಅವರು ಅಂದ್ರೆ ಅವ್ರು ಬೇರೆ ಯಾರು ಅಲ್ಲ, ನಮ್ಮ ದೇವ್ರು ಅಂತ ಹೇಳಿದ. ಅದೊಂದೇ ನೆನಪಿರೋದು. ಓಕೆ, ಇವಾಗ ಒನ್ ಮೋರ್ ಪರ್ಸನ್ ವಿಲ್ ಆಡ್ ಟು ದ ಫ್ರೇಮ್. ಕೊಡಿ ಹಲೋ ಸರ್. ಹಾಯ್ ಮೇಡಮ್. This black man belongs to me. ಈಗ ಹೇಳ್ತಾ ಇದ್ರು ಇವಾಗ ಏನು ಅಲ್ಲ ಇವಾಗ ಹೇಳ್ತಾ ಇದ್ರು ನಿಮ್ಮನ್ನ ರೆಡಿ ಮಾಡಿ ಕಳ್ಸಿದ್ ಯಾರು ಅಂತ ಕೇಳಿದ್ರು. ರೆಡಿ ಮಾಡಿ ಕಳ್ಸಿದ್ದು ಇವ್ರು ಅಂತ ಹೇಳಿದ್ದಾರೆ. ಇನ್ನು ನಾವೇನ್ ಈ ತರ ದಸರಾ ಗೊಂಬೆನ ರೆಡಿ ಮಾಡಿ ಎಲ್ಲ ಕಟ್ಸೋದು. ಅಲ್ಲ, ನಾನು ಹೆಲ್ಪ್ ಹುಡುಗರು ಮಾಡ್ದೆ ಏನಿರುತ್ತೆ ಇವ್ರು ಅರ್ಧ ಗಂಟೆ ರೆಡಿ ಹಾಕೋತೀವಿ, ಎದ್ದೇಳ್ತೀವಿ, ಮಾಡ್ತೀವಿ ಅಷ್ಟೇ. ಹೆಲ್ಪ್ ಮಾಡ್ದೆ ಇಲ್ಲ. ಗಿವ್ ಮೀ ಸಮ್. ಎಸ್, ಖಂಡಿತ. ಸೊ ಮೇಡಮ್ ನ ರೆಡಿ ಮಾಡಿದ್ದು ಅವರು ಅವ್ರ ತಂಡ ರಚನೆ ಮಾಡ್ಕೊಂಡಿರ್ತಾರೆ. ಹಂಗಲ್ಲ. ಇವಾಗ ರೈಟ್ ನಾವು ನೀವು ಮದುವೆಗೆ ಎಷ್ಟು ವರ್ಷ ಆಯ್ತು? ಅಲ್ಲ ಒಂದ್ಸಲಿ ಹೇಳಿ. ತುಂಬಾ ವರ್ಷ ಆಗಿದೆ. ನಮ್ಮ ಏಜ್ ಎಲ್ಲ ಹಂಗಂತೀರಾ? ಓಕೆ, ಐ ವಾಂಟ್ ಯು ಗೈಸ್ ಟು ಆದ್ರೂ ಕೂಡ ಇವರ ಕ್ಯೂರಿಯಸ್. ಓಕೆ, ಅದ್ರ ಮೋರ್ ದೆನ್ ಎ ಡಿಕೇಡ್. ಬಟ್ ಸ್ಟಿಲ್ ಈಗ ಸಿಂಪಲ್ ಸರ್, ಸಿಂಪಲ್. ಜಾಸ್ತಿ ನಾನೇನು ಇದನ್ನ ಟಾಸ್ಕ್ ಕೊಡಲ್ಲ ಅವರಿಗೆ. ಯು ಹ್ಯಾವ್ ಟು ಪ್ರಪೋಸ್. ಒಂದು ನಿಮಿಷ, ಐ ಲವ್ ಯು ಇಸ್ ನಾಟ್ ಅ ಪ್ರಪೋಸ್. ಓಕೆ, ಅಲ್ಲ ವೈ ಶುಡ್ ಐ give any chance if you're right, anybody else, not me. ನಾವು ನೋಡಿರ್ಲಿಲ್ವಲ್ಲ ನೀವು ಪ್ರಪೋಸ್ ಮಾಡಿರೋದು, ಅದಕ್ಕೆ. ಅಲ್ಲ, ಎಲ್ಲ ಆಗೋಗಿದೆ. ಅಂದ್ರೆ ಅಲ್ಲಿ ನಿಂತಿದ್ದು ಆಯ್ತು, ತಳ್ಳಿದ್ದು ಆಯ್ತು, ಹೊಡೆದಿದ್ದು ಆಯ್ತು, ಈಜಿದ್ದು ಆಯ್ತು. ಮೈ ಗಾಡ್, ಈಗ ಮತ್ತೆ ನಿಂತ್ಕೊಂಡು ಬೀಳಿ ಅಂತ ಹೇಳಿದ್ರೆ ಅದು ಅದೇ ಹುಡುಗಿಗೆ ಅದು ಇಷ್ಟು ವರ್ಷ ಆದ್ಮೇಲೆ. ಇಲ್ಲ, ಆರ್ಜೆ ಪ್ರದೀಪ್ ಅಂದ್ರೆ ಅವ್ರದ್ದು ಒಂದು ಅದಿದೆ, ಒಂದು ಇದಿದೆ, ಯೂನಿಕ್ ಸ್ಟೈಲ್ ಒಂದು ಅದಿದೆ, ಒಂದು ಇದಿದೆ. ಅದನ್ನ ಹೇಳ್ತಾರೆ ಇವಾಗ. ಏನ್ ಹೇಳ್ಬೇಕು? ಏನಿಲ್ಲ ಬ್ರೋ, ಫ್ಯಾನ್ಸ್ ಆರ್ ವೇಟಿಂಗ್. ಪ್ಲೀಸ್ ನೀವು ಟ್ರೈ ಅನ್ನ ಮಾಡ್ಬೇಕು. ನೀವೇನ್ ಮಾಡ್ಬೇಕು ಗೊತ್ತಾ? ಸಿಂಪಲ್ ಪ್ರಪೋಸ್, ನಾರ್ಮಲ್ ಪ್ರಪೋಸ್ ಎಲ್ಲ ಬೇಡ. ಓಕೆ, ಒಂದು 2 ಲೈನ್ ಹೇಳ್ಬಿಟ್ಟು ಪ್ರಪೋಸ್ ಮಾಡಿ. 2 ಲೈನ್ ಯಾಕೆ? 2 ಕಿಲೋಮೀಟರ್ ಇಷ್ಟು ಸಿಂಪಲ್ ಆಗಿ ಇದು. ನೋಡಿ, ಸಖತ್ತಾಗಿ ಹೇಳಿ ಅಂತ ಹೇಳ್ತಾರೆ. ಬೇಡ, ಈಸಿ ಬೇಡ, ಕಷ್ಟ ಬೇಕು. ಐ ಲವ್ ಯು ಟು ಅಷ್ಟೇ. ಆಗೋ, ಇದಕ್ಕಿಂತ ಈಸಿ ಯಾರು ಮಾಡ್ತಾರೆ? ಐ ವಾಂಟ್ ಯು ಟು ಟೆಲ್ ಹರ್ 2 ಅದಕ್ಕೆ ಲೈನ್ಸ್. ರೆಸ್ಪಾಂಡ್ ಮಾಡಬೇಕು. 2 ಲೈನ್ಸ್ ಹೇಳಲೇಬೇಕು. ಎಸ್, ಜಲ್ದಿ ಜಲ್ದಿ. ಪ್ಲೀಸ್ ಸರ್, ಪ್ಲೀಸ್ ಸರ್, ಇಟ್ಸ್ ರಿಕ್ವೆಸ್ಟ್. ಹೆಂಗೆಂಗೋ ಇದ್ದೆ, ಹೆಂಗೆಂಗೋ ಆದೆ, ಹೆಂಗಾಗಿದ್ದೀನಿ ಬಿಕಾಸ್ ಆಫ್ ಯು. ಓ ಮೈ ಗಾಡ್, ನೀವು ಒಂದು ಲೈನ್ ಹೇಳ್ಬಿಡಿ ಅಲ್ಲ. ಯಾಕೆ ನೋಡ್ತೀರಿ? ಹೇಳ್ರಿಪ್ಪ. ನಮ್ಮ ಆನ್ಸರ್ ಮಾಡಲೇಬೇಕು. ಏನು ಒಂದು ಐ ಲವ್ ಯು ಅಂತ ಹೇಳಿ ಹೇಳಿ ಬೀಳಿಸ್ಕೊಂಡೆ, ಈಗ ಬಿದ್ದಾಯ್ತು, ಇನ್ನೇನು ಹೇಳ್ಬೇಕು? ಅಲ್ಲ, ಈಗ ನೋಡಿ, ನಮ್ಮ ಹುಡುಗರು ಮಾತ್ರ 2 ಲೈನ್ ಹೇಳಿ ಇದು ಹೇಳ್ಬೇಕು. ಹುಡುಗಿರು ಮಾತ್ರ ಐ ಲವ್ ಯು ಟು, ಐ ಲವ್ ಯು ಅಂದ್ರೆ ಹೆಂಗ್ ವರ್ಕ್ ಆಗತ್ರಿಪ್ಪ? ನಾವು ಹಂಗಿಲ್ರಿ, ಆಗೋದಿಲ್ರಿಪ್ಪ. ಹೌದಾ? ಮುಂಚೆ ಹೆಂಗೋ ಇದ್ದೆ, ಈಗ ಯಂಗ್ ಆಗಿ ಕಾಣಿಸ್ತಿದ್ಯಾ, ಚೆನ್ನಾಗಿ ಕಾಣಿಸ್ತಿದ್ಯಾ, ಅದಕ್ಕೆ ಬಿದ್ಬಿಟ್ಟೆ. ಈಗ ಸಕ್ಕತ್ತಾಗಿತ್ತು ಗುರು, ಇದಕ್ಕೆ ಸಖತ್ ಸ್ಟುಡಿಯೋನಾ. ಎನಿವೇ, ಇಟ್ ವಾಸ್ ಅ ಫನ್ ವಿತ್ ಯು ಗೈಸ್. ನೀವು ಸಕ್ಕತ್ತಾಗಿ ಕಾಣಿಸ್ತಾ ಇದ್ದೀರಾ, ಬೋತ್ ಆಫ್ ಯು. ಆಲ್ ದಿ ಬೆಸ್ಟ್ ಫಾರ್ ಆಲ್ ಯುವರ್ ಫ್ಯೂಚರ್ ಎಂಡಿವರ್ಸ್. ಚಿತ್ತಾರ ಬಗ್ಗೆ ಮಾತಾಡ್ರಿ. ಚಿತ್ತಾರ ಬಗ್ಗೆ ಪ್ರದೀಪ ಮಾತಾಡ್ಬೇಕು. ನಂದು ಚಿತ್ತಾರದು ಐ ಥಿಂಕ್ ಒಂದು ಮೈಕ್ ಇದೆಯಲ್ಲ, ಒಂದು 14 ವರ್ಷದ ಸಂಬಂಧ. ಅಂದರೆ ಇವ್ರದ್ದೊಂದು ಸಣ್ಣ ಆಫೀಸ್ ಇರಬೇಕಾದ್ರೆ ನನಗೆ ಗೊತ್ತಿದ್ದೊಬ್ರು ಡಿಸೈನರ್ ಅಲ್ಲಿದ್ರು, ನನಗೆ ಗೊತ್ತಿದ್ದೊಬ್ರು ಮಾರ್ಕೆಟಿಂಗ್ ಹೆಡ್ ಇದ್ರು. ನಂದೇನು ಕೆಲಸ ಇರ್ತಿರಲಿಲ್ಲ, ಆದರೂ ಅವ್ರ ಆಫೀಸಲ್ಲಿ ಹೋಗಿ ಕೂರ್ತಾ ಇದ್ದೆ. ಶರಣು ಸರ್ ಇದ್ರು, ಈಗ ಪಬ್ಲಿಕ್ ಟಿವಿಯಲ್ಲಿ ಇದ್ದಾರೆ. ಶರಣು ಸರ್ ವಾಸ್ ಅ ವೆರಿ ಗುಡ್ ಫ್ರೆಂಡ್. ಅವತ್ತಿಂದ ಒಂದು 10 ವರ್ಷದಿಂದ ನನಗೆ ಅವರು ಒಂದು ಗೈಡೆನ್ಸ್ ಫ್ಯಾಕ್ಟ್ರಿ ಥರ ಇದ್ದಾರೆ. ಶಿವು ಸರ್ ಆಗಲಿ, ದ ಎಂಟೈರ್ ಚಿತ್ತಾರ ಟೀಮ್. ಅದೊಂದೇನೋ ಒಂದು ಮೀಡಿಯಾ ಹೌಸ್ ಅನ್ನೋದಕ್ಕಿಂತ ನನಗೆ ತುಂಬ ಸುಮಾರು ವರ್ಷಗಳಿಂದ ನನಗೆ ಹತ್ತಿರ ಇರುವಂಥ ಒಂದು ತಂಡ ಅದು. ಆ್ಯಕ್ಚುಲಿ ಸುಮಾರು ಜನ ಒಂಥರ ಎಂಕರೇಜ್ ಮಾಡ್ತಾ ಬೆಳೆಸ್ತಿದ್ದಾರೆ. ಐ ಥಿಂಕ್ ಸುಮಾರು ಜರ್ನಿಗಳಲ್ಲಿ ಇವ್ರ ಪಾತ್ರ ಸಿಕ್ಕಾಪಟ್ಟೆ ಮುಖ್ಯವಾಗಿದೆ. ಆ್ಯಂಡ್ ಇವತ್ತಿಗೂ ಕೂಡ ಈ ಅವಾರ್ಡ್ಸ್ ಎಲ್ಲ ಕೊಡ್ತಿರೋದು ಈ ಥರ. ಆಗಲೇ ಹೇಳೋಲ್ಲ, ಒಳ್ಳೆ ಕೆಲಸ ಮಾಡೋದವ್ರಿಗೆ ನೀನು ಒಳ್ಳೇದು ಮಾಡಿದ್ಯಾ ಅಂತ ಹೇಳೋದೇ ಒಳ್ಳೆ ಕೆಲಸ. ಅದು ಇವತ್ತು ಮಾಡ್ತಿದ್ದಾರೆ. ಐ ಥಿಂಕ್ ಚಿತ್ತಾರ ಅವಾರ್ಡ್ಸ್ ಆ್ಯಂಡ್ ಚಿತ್ತಾರ ಟೀಮ್ಗೆ ಕಾಂಗ್ರ್ಯಾಚುಲೇಷನ್ಸ್. ಇಬ್ರು ಸಖತ್ತಾಗಿ ಕಾಣ್ತಾ ಇದ್ದೀರಾ. ಹಿಂಗೆ 100 ವರ್ಷ ಚೆನ್ನಾಗಿ ಬಾಳಿ, ಸಖತ್ತಾಗಿರೋ ಕಂಟೆಂಟ್ಸ್ ಮಾಡಿ, ಇನ್ನೂ ಒಳ್ಳೊಳ್ಳೆ ಸಖತ್ ಸ್ಟುಡಿಯೋ ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅದೇನೇನಿದೆ ಅದೆಲ್ಲ ಬರಲಿ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್.